ಶೇಷಾರ್ಯವಂಶಕಲಶೋಧರಿಪೂರ್ಣಿರಂಧ್ರಂ ಶ್ರೀಮನ್ಮೃಸಿಂಹ ಗುರುವರ್ಯವರಾಬ್ಜಭೃಂಗಂ ಶ್ರೀಮನ್ನರಂತ ಗುರುವರ್ಯೇ ಸುತಂ ಗುಣಾಬ್ಧಿಂ ಸಂಪತ್ಕುಮಾರ ಗುರುವರ್ಯಮಹಂ ಪ್ರಪದ್ಯೆ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಸುಧೈರ್ಭೋಕ್ತಾ ಬುದ್ಧಂ ಗೀತಾಮೃತಂ ಮಹತ್. ಇವತ್ತಿನ ದಿನ ಗೀತಾಶಾಸ್ತ್ರಾರಂಭ. 2ನೇ ಅಧ್ಯಾಯದಲ್ಲಿ ಮೊದಲನೇ 10 ಶ್ಲೋಕ ಅರ್ಜುನ ವಿಷಾದಕ್ಕೆ ಸೇರಿದ್ದು. ಮೊದಲನೇ ಅಧ್ಯಾಯದಲ್ಲಿ 47 ಶ್ಲೋಕ, ಈ ಅಧ್ಯಾಯದಲ್ಲಿ 11 ಶ್ಲೋಕ, 2 ಸೇರಿ 58 ಶ್ಲೋಕ ಗೀತಾಶಾಸ್ತ್ರಕ್ಕೆ ಮುನ್ನುಡಿ. ಅದೇ ತರಹವಾಗಿ ಶಾಸ್ತ್ರಾರಂಭ ನತ್ವೇನಾಹಂ ಜಾತನಾಸಂ ನತ್ತನ್ನೇಮೇನಾದಿಪಃ ಅಂತ 12ನೇ ಶ್ಲೋಕದಿಂದ ಆರಂಭಿಸಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅನ್ನತಕ್ಕಂತಹ 18ನೇ ಅಧ್ಯಾಯದ 66ನೇ ಶ್ಲೋಕದವರೆಗೆ ಗೀತಾಶಾಸ್ತ್ರ ಅರ್ಜುನನನ್ನ ರಿಪೇರ್ ಮಾಡಲಿಕ್ಕೋಸ್ಕರವಾಗಿ, ಅಂದರೆ ಯುದ್ಧದಲ್ಲಿ ತೊಡಗಿಸಿ ಆತನಿಗೆ ಜಯವನ್ನು ಕೋರಲು ಮಾಡತಕ್ಕಂತಹ ಶಾಸ್ತ್ರ. ಅವನ ವ್ಯಾಜರಿಂದ ನಮಗೆಲ್ಲ 18 ಯೋಗವೂ ಸಿಕ್ಕಿದೆ. ಯೋಗವೆಂದರೆ ಜೀವಾತ್ಮನನ್ನು ಪರಮಾತ್ಮನಿಗೆ ಸೇರಿಸತಕ್ಕಂತಹದ್ದು. ಯೋಗವೆಂದರೆ ಜ್ಞಾನವೆಂತಲೂ ಹೆಸರು, ಯೋಗವೆಂದರೆ ಭಕ್ತಿ ಎಂತಲೂ ಹೆಸರು. ಯೋಗವೆಂದರೆ ಯೋಗ ಕರ್ಮಸು ಕೌಶಲಂ, ಕೆಲಸದಲ್ಲಿ ಕುಶಲತೆ ಇದ್ದರೆ ಯೋಗ. ಜೀವಾತ್ಮನನ್ನು ಪರಮಾತ್ಮನಿಗೆ ಸೇರಿಸಲು ಮಾಡತಕ್ಕಂತಹ ಪ್ರಯತ್ನಕ್ಕೆ ಯೋಗ ಅಂತ ಹೆಸರು. ಈ 18 ಅಧ್ಯಾಯವೂ ಸಹ ಪರಮಾತ್ಮನ ವಿಚಾರವಾಗಿ ಜೀವಾತ್ಮ ಮಾಡತಕ್ಕಂತಹ ಯೋಚನೆಗೆ 18 ಅಧ್ಯಾಯವು 18 ಯೋಗ ಅಂತಲೇ ಕರೆಯಲಾಗಿದೆ. ಯೋಗ ಯುಜಿ ಸಂಯೋಜನೆ ಅಂತಾನೆ. ಯುಜಿ ಅಂದ್ರೆ ಸೇರಿಸೋದು. ಯಾವುದನ್ನು ಸೇರಿಸೋರು? ಹೊಡೆದಿರತಕ್ಕಂಥ ಪ್ರತ್ಯಗಾತ್ಮವಾದ ಜೀವಾತ್ಮನನ್ನು ಪರಮಾತ್ಮನ ಸೇರಿಸತಕ್ಕಂಥ ಜ್ಞಾನಕ್ಕೆ ಯೋಗವೆಂದು ಹೆಸರು. ಆದ್ದರಿಂದ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆಯಿಂದ ಆರಂಭ ಮಾಡುತ್ತಾರೆ. ಈ ಒಂದು ಅಧ್ಯಾಯ ಮುಗಿಸುವಾಗಲೂ ಯೋಗಶಾಸ್ತ್ರ ಅಂದರೇನು? ಜೀವಾತ್ಮನನ್ನು ಪರಮಾತ್ಮನ ಸೇರಿಸಲು ಮಾಡತಕ್ಕಂಥದ್ದು. ಈಗ ಗೀತಾಶಾಸ್ತ್ರ ಅರ್ಜುನ ವಿಚಾರವಾದ 10 ಶ್ಲೋಕದ ನಂತರ ಉಳಿಯಿತು. ಈಗ ಓದಿದ್ದು ಮೊದಲ 10 ಶ್ಲೋಕ ಏನು ಹೇಳುತ್ತದು ಹಾಗೆ ಅಂತಂದರೆ, ಮೊದಲ 10 ಶ್ಲೋಕದಲ್ಲಿ ಮೊದಲೇ ಸಂಜಯ ಉವಾಚ ಸಂತಥಾ ಕೃಪಯಾವಿಷ್ಟಂ ಅಷ್ಟು ಪೂರ್ಣಾಕುಲೇ ಕ್ಷಣಂ. ಕಣ್ಣಿನಲ್ಲಿ ನೀರು ಬಿಟ್ಟಿರತಕ್ಕಂತಹ ಅರ್ಜುನನಿಗೆ ಕೃಪೆಯಿಂದ ವಿಷೀದಂತಮಿದಂ ವಾಕ್ಯಂ ವಿವರಿಸುವಂತೆ, ಬುದ್ಧಿವಾದವನ್ನು ಹೇಳುವಂತೆ ಮಧುಸೂದನ ಉವಾಚ, ಕೃಷ್ಣ ಪರಮಾತ್ಮ ಅವನ ಮೋಹ ಶಾಂತಿಗೋಸ್ಕರವಾಗಿ ಇದರ ಹೇಳ್ತಾನೆ. ಶ್ರೀ ಭಗವಾನು ವಾಚ, ಏನು ಇಲ್ಲಿಂದ ಬಂತಪ್ಪ ಈ ಕಶ್ಮಲ? ಕುತಸ್ತ್ವಾ ಕಶ್ಮಲಗಣಂ, ಈ ವಿಷಮ ಪರಿಸ್ಥಿತಿಯಲ್ಲಿ ಹೇಗುಂಟಾಯಿತು? ಅನಾರ್ಯಂ, ಆರ್ಯರಿಗೆ ಮಾಡತಕ್ಕಂತಹದ್ದು ಕೆಲಸವಲ್ಲ. ಅಸ್ವರ್ಗ್ಯಂ, ಸ್ವರ್ಗಕ್ಕೂ ಹೋಗಲಕ್ಕೂ ಆಗತಕ್ಕಂತಹದ್ದಲ್ಲ ಈ ದುಃಖ. ಅಕೀರ್ತಿಕರಂ, ಕೀರ್ತಿಯನ್ನು ಹೋಗಲಾಡಿಸಿ ಅಕೀರ್ತಿಯನ್ನೇ ತರತಕ್ಕಂತಹ ಈ ದುಃಖ ನಿನಗೆಲ್ಲ ಬಂತು ಅರ್ಜುನ. ಕ್ಲೈಬ್ಯಂ ಮಾಸ್ಮಕಃ ಪಾರ್ಥ, ನೀನು ನಪುಂಸಕತೆಯನ್ನು ಬಿಡು. ಪಾರ್ಥ ನೈತತ್ವ ಉಪಪದ್ಯತೆ, ಇದು ನಿನಗೆ ಯಾವುದಾದರೂ ಸಹಾಯ ಮಾಡುವುದಿಲ್ಲ, ಉಪಯೋಗವಾಗುವುದಿಲ್ಲ. ಕ್ಷುದ್ರಂ ಹೃದಯ ದೌರ್ಬಲ್ಯಂ, ನಿನ್ನ ಚಪಲತೆಯನ್ನು, ಹೃದಯ ದೌರ್ಬಲ್ಯತೆಯನ್ನು ಬಿಟ್ಟು
ತ್ಯಕ್ತೋತ್ತಿಷ್ಟ ಪರಂತಮ, ರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಎನ್ನುವಂತೆ ಉತ್ತಿಷ್ಠ, ಎದ್ದೇಳು, ಏಳು ಎದ್ದೇಳು, ಪರಂತಪ. ಅರ್ಜುನೋವಾಚ. ಸರಿ, ಇವನು ತನ್ನೆಯ ದುಃಖ ಕಂಟಿನ್ಯೂ ಮಾಡ್ತಾನೆ. ಹೋದ ಅಧ್ಯಾಯದಲ್ಲಿ ಹೇಳಿದ ಕಥಂ ಭೀಷ್ಮನಘಂ ಸಂಖ್ಯೆ, ಭೀಷ್ಮನ್ ನಾನು ಹೇಗೆ ಕೊಂದಲಿ, ದ್ರೋಣಂಚ ಮಧುಸೂದನ, ಮಧುಕೈಟಗಳನ್ನು ಹೋಗಿ ನಡೆಸತಕ್ಕಂತಹ ಕೃಷ್ಣ ಪರಮಾತ್ಮ ದ್ರೋಣನನ್ನು ಹೇಗೆ ನಾನು ಕೊಂದಲಿ, ಇಶುಭಿ ಪ್ರತಿಯೋತ್ಸ್ಯಾಮಿ, ಬಾಣದಿಂದ ಅವರನ್ನು ಹೇಗೆ ಹೊಡೆಯಲಿ, ಪೂಜಾರ್ಹಾವರಿಸೂದನ, ದಿನ ಪೂಜೆ ಮಾಡ್ತೀವಿ, ದೊಡ್ಡವರು ಕುಲಕ್ಕೆ ತಾತ ಗುರು ಹ್ಯಾಕ್ ಕೊಂದಿವೆ, ಗುರು ಕೊಂದ್ರೆ ಏನಾಗುತ್ತೆ, ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತಂ ಭೈಕ್ಷಮಪೀಹ ಲೋಕೆ, ಗುರುಗಳನ್ನು ಕೊಂದು ಬದುಕೋದಕ್ಕಿಂತ ಭಿಕ್ಷೆ ಮಾಡಿ ಬದುಕೋದು ಒಳ್ಳೆಯದಲ್ವೇ. ತತ್ವಾರ್ಥ ಕಾಮಾಂಸ್ತು ಗುರು ನಿಘೈವ, ಅರ್ಥಕಾಮಾಂಸ್ತು ಕಾಸು ಬೇಡುವರು, ಆಸ್ತಿ ಬೇಡುವರು, ರಾಜ್ಯ ಬೇಡುವರು, ಗುರುಗಳನ್ನೆಲ್ಲ ಕೊಂದು ಭುಂಜೀಯ ಭೋಗಾನ್, ಈ ರಾಜ್ಯವನ್ನು ಭುಜಿಸಬೇಕೆ, ರುಧಿರ ಪ್ರತಿಗ್ಧಾನ್, ಇಷ್ಟೊಂದು ರಕ್ತ ಪ್ರವಾಹ ನಡೆಸಿ ಇದನ್ನು ನಾನು ಗೆಲ್ಲಬೇಕೆ, ನಚೈರದ್ವಿದ್ಮಃ ಕತರನ್ನೋ ಗರೀಯೋ, ಅದು ನನಗೆ ಗೊತ್ತೂ ಇಲ್ಲ, ಯುದ್ಧದಲ್ಲಿ ಜಯಾಪಜಯಗಳು ಯಾರುಗಳಿಗೆ ಎಂದು ಗೊತ್ತಾಗುವುದಿಲ್ಲ, ಅವರಿಗೆದ್ದರೂ ಗೆಲ್ಲಬಹುದು, ನನಗೆದ್ದರೂ ಗೆಲ್ಲಬಹುದು, ಯದ್ವಾ ಜಯೇಮ ಯದಿವಾ ನೋ ಜಯೇಯುಹು, ಜಯಿಸ್ತೀವೋ ಸೋಲ್ತೀವೋ ಗೊತ್ತಿಲ್ಲ, ಯಾರೇವ ಹತ್ವಾ ನ ಯಜೀವಿಷಾಮಃ, ಯಾರನ್ನು ಕೊಂದು ನಾವು ಬದುಕುತ್ತೀವ ಅನ್ನತಕ್ಕಂಥದ್ದು, ಹೇ ಅವಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರ, ಅವರೆಲ್ಲ ಎಲ್ಲಿ ಬಂದು ನಿಂತಿದ್ದಾರೆ, ಧಾರ್ತರಾಷ್ಟ್ರದ ಮಕ್ಕಳು, ಇವರನ್ನೆಲ್ಲ ನಾನು ಕೊಂದು ಬಿಟ್ಟರೆ ನನಗೆ ಪಾಪ ಬರಲಿದೆ ಎಂಬುದು. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತ, ನನ್ನ ಮನಸ್ಸು ಕೃಪಣತೆಯಿಂದ ಕದಲಿರುವುದರಿಂದ ಧರ್ಮ ಬುದ್ಧಿಯನ್ನ ನಿನ್ನಿಂದ ಬೇಡಿಕೊಳ್ಳುತ್ತೇನೆ. ಇವರು ಅಧರ್ಮದಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತು, ಯಾರು, ಕೌರವರು. ಯಥೇ ಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೆ, ಈಗ ಯುದ್ಧ ಮಾಡಬೇಕಾ ಬೇಡವಾ ಇಲ್ಲೊಂದು ಸರ್ತಿ ಹೇಳಿ ಸ್ವಾಮಿ, ನನಗೆ ಯಾವುದು ಒಳ್ಳೆಯದು ನಿಶ್ಚಿತವಾಗಿ ಹೇಳಿ. ಶಿಷ್ಯಸ್ಥೇಹಂ ಶಾರಿಮಾನ್ ತ್ವಾಂ ಪ್ರಪನ್ನಂ, ನಾನು ಶಿಷ್ಯನಾಗಿದ್ದೇನೆ, ನಿನ್ನನ್ನು ಕಾಪಾಡಬೇಕು ಎಂದು ಶರಣಾಗತಿ ಮಾಡುತ್ತಾನೆ. ಶರಣಾಗತಿ ಮಾಡಿದ್ರೇನೆ ಎಲ್ಲ ಈಚೆಗೆ ಬರೋದು. ವಿಭೀಷಣ ಶರಣಾಗತಿ ಮಾಡಿದ, ಸುಗ್ರೀವ ಶರಣಾಗತಿ ಮಾಡಿದ, ದೇವತೆಗಳೆಲ್ಲ ಬ್ರಹ್ಮದಲ್ಲಿ ಬಂದು ಬ್ರಹ್ಮ ಸಮೇತನಾಗಿ ಪರಮಾತ್ಮ ಶರಣಾಗತಿ ಮಾಡಿದರು. ಹೀಗೆ ಶರಣಾಗತಿ ಮಾಡೋದ್ರಿಂದಲೇ ಹಿಸ್ಟ್ರಿ ನಡೆದಿದೆ. ಅದೇ ತರಹವಾಗಿ ಶಿಷ್ಯಸ್ಥೇ ಹಂಸಾರಿಮಾನ್ ತ್ವಾಂ ಪ್ರಪನ್ನಂ, ಶಿಷ್ಯನಾಗಿ ಪ್ರಪನ್ನಾಗಿರತಕ್ಕಂಥ ಶರಣಾಗತವಾಗಿರ್ತಕ್ಕಂಥ ನನಗೆ ಹೇಳಿ, ಬುದ್ಧಿವಾದವನ್ನು ಹೇಳಿ, ಯುದ್ಧ ಮಾಡಬೇಕೇ ಬೇರೆ. ನಹಿ ಪ್ರಪಶ್ಯಾಮಿ ಮಮಾಪನುತ್ಯ ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣಾಂ, ಅವಾಪ್ಯ ಭೂಮಾಂ ಸಪತ್ನವೃದ್ಧಂ, ಸಪತ್ನಿಯಾಗಿರತಕ್ಕಂತಹ ಜೊತೆ ಯುದ್ಧ ಮಾಡಿ, ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ, ಈ ರಾಜ್ಯವನ್ನು ಗೆದ್ದು ಆಧಿಪತ್ಯವನ್ನು ಮಾಡಲಿಕ್ಕೆ ನಹಿ ಪ್ರಪಶ್ಯಾಮಿ, ನನಗೆ ಆಸೆ ಇಲ್ಲ. ಈ ಶ್ಲೋಕವನ್ನು ಹೇಳಿದುಕೊಂಡು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ಯುದ್ಧವೇ ಬೇಡ, ನಿಂತು ಬರೋಣ ಅಂತಿದ್ದೀನಿ, ನನಗೆ ಯುದ್ಧ ಬೇಡ ಅಂತ. ಸಂಜಯ ವಾಚ, ಇವನ್ ಟ್ರಾನ್ಸ್ಲೇಟರ್ ಯಾರಿಗೆ, ಆ ಧೃತರಾಷ್ಟ್ರನಿಗೆ. ಏವ ಹುತ್ವಾ ಋಷಿಕೇಶಂ, ಹೀಗೆ ಕೃಷ್ಣ ಪರಮಾತ್ಮನಿಗೆ ಹೇಳಿ, ಗುಡಾಕೇಶ ಪರಂತಪ, ಇಂದ್ರಿಯ ಜಯನ್ ಮಾಡಿದನು ಗುಡಾಕೇಶ ಅಂತ ಹೆಸರು. ಅವನು ತರವಾರ ತಪಸ್ಸನ್ನು ನೋಡತಕ್ಕಂಥ ಅರ್ಜುನ, ನಯೋತ್ಸ್ಯ ಇತಿ ಗೋವಿಂದಂ, ನಾ ಯುದ್ಧ ಮಾಡಲ್ಲಪ್ಪ ಅಂತ ಹೇಳಿ ಗೋವಿಂದನಿಗೆ ಹೇಳಿ, ತೂಷ್ಣೀಂ ಬಹುವ, ಸುಮ್ಮನೆ ಕೂದುಬಿಟ್ಟ. ತೂಷ್ಣೀಂ ಅಂದ್ರೆ ಸುಮ್ಮನೆ ಕೂದು,
ಏನು ಮಾಡದು. ಸಂವಾಚ ಋಷಿಕೇಶ ಪ್ರಹಸನ್ನಿವ ಭಾರತ. ಅವನೇ ನಗುತ್ತಾ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಪ್ರಹಸನ್ನಿವ ನಗುತ್ತಾ ಹೇಳ್ತಾನೆ, ಸೇನೆಯೋರುಭಯೋರ್ ಮಧ್ಯೆ ವಿಷೀದಂತಂ ಇದಂ ವಚಗ. ಎರಡು ಪಾಂಡವ 13 ರಕ್ಷಾಹಣಿ ಕೋಣದಿಂದ ಕೌರವ ಸೇನೆ, 7 ಹಿಂದೆ ಕೂಡಿರತಕ್ಕಂತಹ ಪಾಂಡವ ಸೇನೆ ಈ ಮಧ್ಯದಲ್ಲಿ ನಿಂತು ವಿಷೀದಂತಂ ದುಃಖ ಬಿಡತಕ್ಕಂತಹ ಅರ್ಜುನರಿಗೆ ಇದಂ ವಾಚ ಇದಂ ವಚಃ ಈ ಮಾತನ್ನು ಹೇಳಿದ. ಇಲ್ಲಿವರೆಗೆ ಅರ್ಜುನನ ದುಃಖ ಕೃಷ್ಣ ಪರಮಾತ್ಮನ ಗೀತಾಶ್ಲೋಕಕ್ಕೆ ಆರಂಭ. ನೆಕ್ಸ್ಟ್ 20 ಶ್ಲೋಕ ಏನ್ ಹಾಗಂದ್ರೇನು? ನೆಕ್ಸ್ಟ್ 20 ಶ್ಲೋಕದಲ್ಲಿ ನೀನು ಬೇರೆ ಆತ್ಮ ಬೇರೆ ಅಂತ ಹೇಳ್ಕೊಂಡ್ಬರ್ತಾನೆ. ಏನ್ ಹೇಳ್ತಾನೆ? ಇದಕ್ಕೆ ಸಾಂಖ್ಯ ಯೋಗ ಅಂತ ಹೆಸರು. 20 ಶ್ಲೋಕಕ್ಕೆ ನಿನ್ನಲ್ಲಿ ಒಂದು ದೇಹವಿದೆ, ದೇಹದಲ್ಲಿ ಒಂದು ಜೀವವಿದೆ. ದೇಹ ಅನ್ನತಕ್ಕಂಥದ್ದು ಅಳಿಯತಕ್ಕಂಥದ್ದು, ಜೀವ ಅನ್ನತಕ್ಕಂಥದ್ದು ನನ್ನಂತೆ ಅಳಿಯದೇ ಇರತಕ್ಕಂಥದ್ದು. ನನ್ನಂತೆ ಅಂತಾನೆ, ಪರಮಾತ್ಮನಂತೆ ಜೀವಾತ್ಮನು ಅಳಿಯುವುದಿಲ್ಲ. ಇದು 20 ಶ್ಲೋಕದಲ್ಲಿ ಹೇಳಿದೆ. ಅದರಲ್ಲಿ 2 ಶ್ಲೋಕದಿಂದ ಪ್ರಾಪ್ಯವಾದ ಶರೀರ ನಿತ್ಯ, ಪ್ರಾಪ್ಯವಾದ ಆತ್ಮ ನಿತ್ಯ ಮತ್ತು ಪ್ರಾಪ್ತಿ ವಿರೋಧಿಯಾದ ಶರೀರ ಅನಿತ್ಯ. ಪ್ರಾಪ್ಯವಾದ ಆತ್ಮ ಜೀವಾತ್ಮ ನೀನು ಹೊಡೆದಿರ್ತಕ್ಕಂಥವನು ನಿತ್ಯ. ನಿತ್ಯ ಅಂದ್ರೆ ಏನು? ಯಾವಾಗಲೂ ಇರತಕ್ಕಂಥವನು. ಅವನನ್ನ ಅಗ್ನಿಯಿಂದ ಸುಡೋಕ್ಕಾಗೋದಿಲ್ಲ, ಮಳೆಯಿಂದ ನೆನೆಸೋಕ್ಕಾಗೋದಿಲ್ಲ, ಗಾಳಿಯಿಂದ ತಿಳಿಸೋದಕ್ಕಾಗೋದಿಲ್ಲ, ಅಗ್ನಿಯಿಂದ ಸುಡೋಕ್ಕಾಗ ಹೇಳ್ಕೊಂಡ್ ಬರ್ತಾನೆ ಅದನ್ನೇ. ಆದ್ದರಿಂದ 2 ಶ್ಲೋಕದಲ್ಲಿ ಏನು ಹೇಳ್ತಾನೆ? ಅಶೋಚ್ಯಾನನ್ಮಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಶೋಚಿಸತಕ್ಕಂಥದ್ದಕ್ಕೆ ಶೋಕ ಪಡ್ತಾ ಇದೀಯಾ, ಒಳ್ಳೆ ಪಂಡಿತರಂತೆ ಮಾತಾಡ್ತೀಯ. ಗತಾಸೂನ್ ಅಗತಾಸೂಂಶ್ಚ, ಬದುಕಿರುವುದರಿಗೂ ಸತ್ತವರಿಗೂ ನಾನು ಶೋಚಂತೆ ಪಂಡಿತಾ, ಜ್ಞಾನವಾಗಿರತಕ್ಕಂತಹ ಪಂಡಿತರು ಶೋಕಿಸುವುದಿಲ್ಲ. ಕಾರಣ ನತ್ವೇವಾಹಂ ಜಾತು ನಾಸಂ ನತ್ವನ್ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾನು ಮೊದಲಿದ್ದೇನೆ, ಇದ್ದೆ. ನೀನು ಮೊದಲಿದ್ಯಾ, ನೀನು ಇದ್ದೆ. ಈ ಜನಾಧಿಪರಿದ್ರ ಎಲ್ಲರೂ ಇದ್ರು, ಯಾರು ಇರಲಿಲ್ಲ ಅಂತಿಲ್ಲ. ನಚೈವ ನ ಭವಿಷ್ಯಾಮಃ, ಮುಂದಕ್ಕೂ ಇರೋಲ್ವೇ, ಅಲ್ಲಿ ಇರ್ತೀವಿ. ಸರ್ವೇ ವಯಮತಃ ಪರಂ, ಎಂದಕ್ಕೂ ಇರ್ತೀವಿ, ಹಿಂದೆ ಇರ್ತೀವಿ. ಯಾವುದೋ ಫಾರ್ಮ್ ಅಲ್ಲಿ ನಾನೇ ದುರ್ಯೋಧನ ಆಗಿರಬಹುದು ಹಿಂದಿನದಲ್ಲಿ, ಇಲ್ಲ ಧೃತರಾಷ್ಟ್ರನಾಗಿರಬಹುದು, ಇಲ್ಲ ಧರ್ಮರಾಜ ಆಗಿರಬಹುದು, ಯಾರಿಗೂ ಗೊತ್ತು, ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹಿಂದೆ ಇದ್ದೆ, ಯಾವುದೋ ಒಂದು ಶರೀರದಲ್ಲಿ. ಮೇಲು 3 ಶ್ಲೋಕದಲ್ಲಿ ಪ್ರಾಪ್ತಿ ಉಪಾಯವಾದ ಯುದ್ಧಾದಿ ಕರ್ಮದಿಂದ ಉಂಟಾಗುವ ಸುಖ ದುಃಖಗಳನ್ನು ಸಹಿಸುವವನೇ ಮೋಕ್ಷಾಧಿಕಾರಿ. ನೀ ಯುದ್ಧ ಮಾಡ್ತೀಯಲ್ಲ, ಕ್ಷತ್ರಿಯ, ಆ ಯುದ್ಧ ಮಾಡ್ತೀಯಲ್ಲ, ಅದರಲ್ಲಿ ಏನು ಸುಖ ದುಃಖ ಉಂಟಾಗುತ್ತೆ, ಅದನ್ನು ಸಹಿಸಿಕೊಂಡಿದ್ರೆ ಅಂಥವನೇ ಮೋಕ್ಷಾಧಿಕಾರಿ ಅಂತ ಮೇಲೆ 3 ಶ್ಲೋಕದಲ್ಲಿ ಹೇಳ್ತಾನೆ. ಏನು 3 ಶ್ಲೋಕ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಚರ ತಥಾ ದೇಹಾಂತರ ಪ್ರಾಪ್ತಿ
ಧೀರಸ್ತತ್ರ ನ ಮುಹ್ಯತಿ. ಅಸ್ಮಿನ್ ದೇಹೆ, ಈ ದೇಹದಲ್ಲಿ, ದೇಹ ಯಾವ್ದಾರ್ದು? ಕೌಮಾರಂ ಬಾಲ್ಯ, ಯೌವನಂ ಮಧ್ಯ ವಯಸ್ಸು, ಚರ ಮುಪ್ಪು. ದೇಹಕ್ಕೆ ಇದು ಮೂರು ಉಂಟು. ಆದರೆ ದೇಹಿಗೆ ಅವೆಲ್ಲ ಯಾವುದೂ ಇಲ್ಲ. ತಥಾ ದೇಹಾಂತರ ಪ್ರಾಪ್ತಿ. ಕಳ್ಳ ದೇಹ ವಯಸ್ಸಾಗೋದ್ರೆ ಬೇರೆ ಎಲ್ಲೋ ಹೋಗಿ ಸೇರ್ಕೊಂಡು ಇನ್ನೊಂದು ದೇಹದಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಯಾವುದು? ಈ ಜೀವಾತ್ಮ. ಧೀರಸ್ತತ್ರ ನಾವು ವಿಷ್ಯತಿ. ಧೀರನಾಗಿರ್ತಕ್ಕಂಥವನು ಅದರಿಂದ ಮೋಹಗೊಳ್ಳಬಾರದು. ಯಾರಾದರೂ ಸತ್ತೋದ್ರೆ ಅದೇನೋ ಹೊಟ್ಟೋದನ್ನ ಅಳಬೇಡಿ ಹಿಂಗಂತಾರೆ. ಇದು ವೇದಾಂತ, ವೇದಾಂತಿ ಜ್ಞಾನಿ ನೋಡಬೇಕು. ತಥಾ ದೇಹಾಂತರ ಪ್ರಾಪ್ತಿ. ಓಹೋ, ಇನ್ನೊಂದು ದೇಹ ಸಿಕ್ಬಿಡ್ತು ಅಂತ ತಿಳ್ಕೋಬೇಕು ನೀವು. ಆತ್ಮ ಹೋಗ ಇಲ್ಲ, ಇನ್ನೊಂದು ದೇಹ ಕೊಡೋದು. ಧೀರಸ್ತತ್ರ ನ ಮುಹ್ಯತಿ. ಧೀರನಾಗಿರ್ತಕ್ಕಂಥವನು ಮೋಹಕ್ಕೆ ಒಳಗಾಗೋದಿಲ್ಲ. ಅದೇ ಕೆಲವರು ಯಾರೋ ಹೋಗ್ಬಿಟ್ರೆ ಬಹಳ ಆಕ್ಟಿವ್ ಇರ್ತಾರೆ ಕೆಲಸದಕ್ಕೋಸ್ಕರವಾಗಿ. ಯಾಕೆ ಅಂದ್ರೆ ಧೀರಸ್ತತ್ರ ನ ಮುಹ್ಯ, ಅವನ ಮೋಹವಿಲ್ಲ. ಬೇರೆ ಎಲ್ಲ ಹೋಗಿ ಸೇರ್ಕೊಂಡೆ ಅಂತ ತಿಳ್ಕೊಳ್ತಾನೆ. ದೇಹವೂ ಹೋಗಿರೋದು, ಆತ್ಮವಲ್ಲ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಭಾಯಿನೋ ನಿತ್ಯಾಗ ತಾಂ ಸ್ಥಿತಿಕ್ಷಸ್ವ ಭಾರತ. ಈ ಮುಟ್ಟತಕ್ಕಂಥದ್ದು ಶೀತ ಉಷ್ಣ ಇವೆಲ್ಲ ಸುಖ ದುಃಖವನ್ನು ತರುತ್ತೆ. ಆಗಮಾಪಾಯನೋ ವ್ಯತ್ಯಾಗ, ಬಂದು ಹೋಗ್ತಾ ಇರುತ್ತೆ. ಆಗಮ ಅಂದ್ರೆ ಬರೋದು, ಅಪಾಯನ ಹೋಗತಕ್ಕಂಥದ್ದು, ಬಂದು ಹೋಗ್ತಾ ಇರತಕ್ಕಂತೆ. ಇದು ನಿತ್ಯವೂ ಇದ್ದೇ ಇದೆ. ಹುಟ್ಟು ಸಾವು ಉಳಿವು ಕೋಪ ಲಾಭ ನಷ್ಟ ಇವು ಅನಿತ್ಯ. ಆದ್ದರಿಂದ ತಾಂ ಸ್ಥಿತಿಕ್ಷಸ್ವ ಭಾರತ. ಅದನ್ನ ನೀನು ತಿತಿಕ್ಷೆಯಿಂದ ಧರಿಸಿಕೊಳ್ಳಬೇಕು. ಹಾಗಂದರೆ ಏನು? ಅದಕ್ಕೆಲ್ಲ ಚಂಚಲವಾಗಿ ಓಹೋ ನರತಾಕ ಓದ್ಬಿಡಬಾರದು. ಎಂಭಿನೌ ಯಥಯಂತೆ ತೇ ಪುರುಷಂ ಪುರುಷರ್ಷಭ ಸಮದುಃಖ ಸುಗಂಭೀರಂ ಸೌಹೃದತ್ವಾಯ ಕಲ್ಪತೆ. ಈ ಸುಖ ದುಃಖಗಳಲ್ಲಿ ವ್ಯಥೆಯನ್ನು ಅಡೆಯದವನಿಗೆ, ಪುರುಷಂತಹ ಪುರುಷನಿಗೆ ಪುರುಷರ್ಷಭ, ಪುರುಷರಲ್ಲಿ ಶ್ರೇಷ್ಠ ಅಂತಾರೆ. ಅಂದ್ರೇನು? ನಡ್ತಾ ಕೂತ್ಕೊಂಡ್ರೆ ಪುರುಷರು, ಧೈರ್ಯವಾಗಿದ್ದರೆ ಪುರುಷರ್ಷಭ, ಪುರುಷರು ಸಮ ದುಃಖ ಸುಗಂಭೀರಂ. ಅಂತಹ ಮನುಷ್ಯನಿಗೆ ಸುಖ ದುಃಖದಲ್ಲಿ, ಲಾಭಾಲಾಭದಲ್ಲಿ, ಶಾಂತಿ ಜಗಳದಲ್ಲಿ ಧೀರನಾಗಿರತಕ್ಕಂಥವನು, ಅಂದರೆ ಕದರದೇ ಇರತಕ್ಕಂಥ ಮನಸ್ಸಲ್ಲವನು ಸೋ ಅಮೃತತ್ವಾಯ ಕಲ್ಪತೆ. ಅವನೇ ಪಕ್ಕಾ ಮೋಕ್ಷಾಧಿಕಾರಿ. ಅಮೃತತ್ವಾಯ ಅಂದರೆ ಸಾವಿಲ್ಲದೆ ಇರತಕ್ಕಂತಹ ಸ್ಥಾನಕ್ಕೆ ಹೋಗ್ತಾನೆ. ಅದಕ್ಕೆ ಅಧಿಕಾರಿ ಯಾರು? ಸಾವಿಲ್ಲದೆ ಇರತಕ್ಕಂಥದಾಗ ಪರಮಪ್ರದ. ಮರುಬೆರುವಿ ತವಿರತ್ತಿರುತ್ತಿ ಅಂತಾರಾಗಿವಾದ. ಆದ್ದರಿಂದ ಇದು 3 ಶ್ಲೋಕದಿಂದ ಈ ತರಹವಾಯಿತು. ಆನಂತರದಲ್ಲಿ 10 ಶ್ಲೋಕದಲ್ಲಿ ಉತ್ಪತ್ತಿ, ವಿನಾಶ, ಪರಿಣಾಮ ಎಲ್ಲ ದೇಹಕ್ಕೆ ಹೊರತು ಆತ್ಮಕ್ಕಿಲ್ಲ. ದೇಹಕ್ಕೆ ಹೊರತು ಆತ್ಮನಿಗಿಲ್ಲ. 10 ಶ್ಲೋಕದಲ್ಲಿ ನಿಲ್ಲಿಸ್ತಾನೆ. ಏನ್ ಹೇಳ್ದ ಅದರಲ್ಲಿ ಅಂತಂದ್ರೆ, ನಾಸತಯೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಧೀರಸ್ತತ್ರ ನ ಮುಹ್ಯತಿ. ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ, ಸದ್ವಸ್ತುವಿಗೆ ಅಭಾವವಿಲ್ಲ. ಇವೆಲ್ಲ ತತ್ವವನ್ನು
ತತ್ವಜ್ಞಾನಿ ಪುರುಷರು ನೋಡಿದ್ದಾರೆ. ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಭಿಃ. ಸತ್ತಿರತಕ್ಕಂಥದ್ದು ಆತ್ಮ, ಅಸತ್ತಿರತಕ್ಕಂಥದ್ದು ಶರೀರ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಅಂದರೆ ಅಸದ್ವಸ್ತು ಅದಕ್ಕೆ ಇರುವಿಕೆ ಇಲ್ಲ, ಪರ್ಮನೆಂಟ್ ಅಲ್ಲ. ಸದ್ವಸ್ತುವಿಗೆ ಅಭಾವವಿಲ್ಲ. ಇದೆಲ್ಲ ತತ್ವವನ್ನು ತತ್ವಜ್ಞಾನಿ ಪುರುಷರು ನೋಡಿದ್ದಾರೆ. ಅಂದರೆ ಶರೀರ ಹೋಗತಕ್ಕಂಥದ್ದು, ಆತ್ಮ ಇರತಕ್ಕಂಥದ್ದು, ಇದನ್ನು ನೋಡಿರತಕ್ಕಂಥವನು ತತ್ವದರ್ಶಿ ಪುರುಷ, ತತ್ವಜ್ಞಾನಿ ಆಗಿರ್ತಾರೆ. ಎರಡನೇದು ಅವಿನಾಶಿದು ತದ್ವಿದ್ಧಿ ಏನ ಸರ್ವವಿದಂ ತಥಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹಸಿ. ಈ ಕಲಿ ಕಾಣಿಸ್ತಕ್ಕಂಥ ಜಗತ್ತಿದೆಯಲ್ಲ, ಅದು ನಾಶರಹಿತವಾದದೆಂದು ತಿಳಿ. ಈ ಅವಿನಾಶಿಯ ವಿನಾಶವನ್ನು ಯಾರೂ ಮಾಡಲಾರದು. ಎಲ್ಲವೂ ವ್ಯಾಪಿಸಿದೆಯಲ್ಲ, ಅದು ವಿನಾಶ ಆಗುವುದಿಲ್ಲ. ಹೀಗೆ ಹೋಗ್ತಾ ಬರುತ್ತಾ ಇರುತ್ತೆ. ಪ್ರವಾಹೇಣ ನಿತ್ಯ. ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಈ ಅವ್ಯಯವಾದಂತಹ ಜಗತ್ತನ್ನ ಯಾರೂ ವಿನಾಶ ಮಾಡಲಿಕ್ಕೂ ಆಗುವುದಿಲ್ಲ. ಅಂತದಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ಯ ಭಾರತ. ಆದ್ದರಿಂದ ಈ ನಾಶರಹಿತವಾದ ಎಣಿಸಲಾರದ ನಿತ್ಯ ಸ್ವರೂಪನಾದ ಜೀವಾತ್ಮನ ಈ ಶರೀರಗಳು ನಾಶುಳ್ಳುಗಳೆಂದು ಹೇಳಲಾಗಿದೆ. ಅದಕ್ಕಾಗಿ ಭರತವಂಶ ಎಜ್ಜನೇ ನೀನು ಯುದ್ಧ ಮಾಡು. ನಿನ್ನ ಆತ್ಮ ಅವಿನಾಶಿ. ಜಗತ್ತು ಪ್ರವಾಹೇಣ ನಿಂತರಂತೆ ನಿತ್ಯವೂ ನಾಶವಾಗ್ತಾ ಇದ್ದು ಕಂಟಿನ್ಯೂಸ್ ಆಗಿ ಇರುತ್ತೆ. ಅದಕ್ಕೆ ಅಂತ ಹೇಳ್ತೀವಿ, ಪ್ರವಾಹೇಣ ನಿತ್ಯವಾಗಿರತಕ್ಕಂಥದ್ದು. ಆದ್ದರಿಂದ ನೀನು ಯುದ್ಧ ಮಾಡು. ತಸ್ಮಾತ್ ಯುದ್ಧಸ್ವ. ಸರಿ. ಏನಂ ವೇತ್ತಿ ಹಂತಾರಂ ಯಶ್ಚೇನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತಿ. ಈ ಆತ್ಮನನ್ನು ಕೊಲ್ಲುವುದೆಂತಿರುವನು ಆತ್ಮ ಯಾರನ್ನು ಕೊಲ್ಲಿಕ್ಕಾಗೋದಿಲ್ಲ. ಇವರಿಬ್ಬರು ಇವನು ಸತ್ತವರೆಂದು ತಿಳಿಯುವವನು, ಇಬ್ಬರಿಬ್ಬರು ತಿಳಿದವರಲ್ಲ. ಇವನು ಹಂತಾರನೂ ಅಲ್ಲ, ಕೊಲ್ಲುವವನೂ ಅಲ್ಲ, ಅಥವಾ ಕೊಲ್ಲಿಸಿಕೊಳ್ಳುವವನೂ ಅಲ್ಲ. ಯಾರು? ಆತ್ಮ. ಇಶ್ಚೇನಂ ಮನ್ಯತೆ ಹತಂ. ಓ ಹೊಟಾಯಿತು ಆತ್ಮ ಅಂತ ತಿಳ್ಕೊಂಡಿರೋವನು. ಉಭೌ ತೌ ನ ವಿಜಾನೀತೋ. ಅವರಿಗೆ ಆತ್ಮ ವಿಷಯವೇ ಗೊತ್ತಿಲ್ಲ. ಯಾಕಂದ್ರೆ ಅವನು ನಾಯಂ ಹಂತಿ ನ ಹನ್ಯತೆ. ಅದು ಯಾರನ್ನು ಕೊಲ್ಲುವುದೂ ಇಲ್ಲ ಮತ್ತು ಕೊಲ್ಲಲ್ಪಡುವುದೂ ಇಲ್ಲ. ಅದರಿಂದ ಆತ್ಮಕ್ಕೆ ಅಳಿವಿಲ್ಲ ಅಂತ ಹೇಳ್ತಾರೆ. ನ ಜಾಯತೆ. ಈ ಆತ್ಮ ಎಂದು ಹುಟ್ಟುವುದಿಲ್ಲ. ನ ಮ್ರಿಯತೆ. ಸಾಗಿರುವುದಿಲ್ಲ. ನಾಯಂ ಭೂತ್ವಾ ಭವಿತಾವಾನ ಭೂಯಃ. ಒಮ್ಮೆ ಉತ್ಪತ್ತಿಯಾಗಿ ಮತ್ತೆ ಇರುತ್ತಾನೆ ಎಂಬರೂ ಇಲ್ಲ. ಏಕೆಂದರೆ ಇವನು ಜನ್ಮರಹಿತನು, ನಿತ್ಯನು, ಸನಾತನನು, ಅಜಹ, ಜನ್ಮರಹಿತನು,
ನಿತ್ಯ ನಿತ್ಯನು, ಶಾಶ್ವತಃ ಸನಾತನನು ಮತ್ತು ಪುರಾಣ ಪುರಾತನನಾಗಿ ಆಗಿದ್ದಾನೆ. ನಹನ್ಯತೆ ಹನ್ಯಮಾನೆ ಶರೀರೇ. ಶರೀರವು ನಾಶವಾದರೂ ಇವರು ನಾಶವಾಗುವುದಿಲ್ಲ. ಹೇಗೆ ನಂಬೇತ್ತಿ ಹಂತಾರಂ ನಿಶ್ಚಯನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀಥೋ ನಾಯಂ ಹಂತಿ ನ ಹನ್ಯತೆ ವೇದ ವಿನಾಶಿನಂ ನಿತ್ಯಂ ಯಯೇನಂ ಅಜಮವ್ಯಯಂ ಕಥಂ ಸೌರುಷ ಪಾರ್ಥ ಕಂ ಘಾತಯತಿ ಹಂತಿ ಕಂ. ಈ ಆತ್ಮನನ್ನು ನಾಶರಹಿತನು, ನಿತ್ಯನು, ಅಜನ್ಮನು ಮತ್ತು ಅವ್ಯರೆಂದು ತಿಳಿಯುವ ಪುರುಷನು ಯಾರನ್ನಾದರೂ ಹೇಗೆ ಕೊಲ್ಲಿಸುತ್ತಾನೆ, ಅದು ಯಾರನ್ನು ಹೇಗೆ ಕೊಲ್ಲುತ್ತಾನೆ? ಆದ್ದರಿಂದ ಆತ್ಮನನ್ನು ಕೊಲ್ಲಲಿಕ್ಕಾಗುವುದಿಲ್ಲ, ಯಾರು ಅದನ್ನು ಕೊಲ್ಲಲಾರರು. ನ ಹನ್ಯತೆ ಹನ್ಯಮಾನೇ ಶರೀರೇ. ಶರೀರ ಹೋದ ನಂತರ ಆತ್ಮ ನ ಹನ್ಯತೆ, ಬೇರೆ ಎಲ್ಲೋ ಹೋಗಿ ಸೇರ್ಕೊಳ್ಳುತ್ತೆ. ಇಲ್ಲ ಪರಮಪದ, ಇಲ್ಲ ಬದರಿ ವಿಜಯಗಣ, ಎರಡರಲ್ಲೊಂದು. ಬೇರೆ ಶರೀರಕ್ಕೆ ಹೊಟ್ಟೋಗುತ್ತೆ, ಇಲ್ಲ ಪರಮಪದಕ್ಕೆ ಹೊಟ್ಟೋಗುತ್ತೆ. ವೇದ ವಿನಾಶಿನಂ ನಿತ್ಯಂ ಯಯೇನಂ ಅಜಮವ್ಯಯಂ ಕಥಂ ಸೌರುಷಃ ಪಾರ್ಥ ಕಂ ಘಾತಯತಿ ಹಂತಿ ಕಂ. ಆನಂತರ ಏನು ಮಾಡುತ್ತಾನೆ ಇವನು? ವಾಸಾಂಧಿಜೀರ್ಣಾನಿ ಯಥಾ ವಿಘಾಯ. ಮನುಷ್ಯನು ಹಳೆ ವಸ್ತ್ರಗಳನ್ನು ಬಿಸಿಟ್ಟು ನವಾನಿ ಗೃಹಾತಿ ನರೋಪರಾಣಿ. ಹಳೆ ಶರೀರಗಳನ್ನು, ವಸ್ತ್ರಗಳನ್ನು ಧರಿದ, ಹೊಸ ಪುರುಷನ್ನು ಧರಿದ ಬಟ್ಟೆಗಳನ್ನು ಧರಿಸದಂತೆಯೇ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ. ಹಳೆ ಶರೀರಗಳಿಂದ ಬಿಸಿಟು ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹೊಸ ಶರೀರಗಳಿಂದ ಬೆಳೆಯುತ್ತಾನೆ ಆತ್ಮ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಶಸ್ತ್ರಾಣಿ ನೈನಂ ಛಿಂದಂತಿ. ಶಸ್ತ್ರಗಳು ಆತ್ಮವನ್ನು ಕತ್ತರಿಸಲಾರವು. ನೈನಂ ದಹತಿ ಪಾವಕಃ. ಬೆಂಕಿಯು ಸುಡಲಾರದು. ನಚೈನಂ ಚೇದಯಂತ್ಯಾಪೋ. ನೀರು ತೋಯಿಸಲಾರದು. ನ ಶೋಷಯತಿ ಮಾರುತಃ. ಗಾಳಿಯು ಒಣಗಿಸಲಾರದು. ಆತ್ಮಲಕ್ಷಣ ಹೇಳ್ತದೆ. अच्छेद्योऽयमदाह्योऽयम् अक्लेद्यो अशोष्ययेव च नित्यः सर्वगतस्थाणुः अचलोऽयं ಸನಾತನಃ. ಈ ಆತ್ಮವಸ್ತುವು ಅಚ್ಛೇದ್ಯಂ ಕತ್ತರಿಸಲಾಗುವುದಿಲ್ಲ, ಅದಾಹ್ಯಂ ಸುಡಲಾಗುವುದಿಲ್ಲ, ಅದ ಅಕ್ಲೇದ್ಯ ನೆನೆಯದು, ನೆನೆಸಲಾಗುವುದಿಲ್ಲ. ಅಶೋಷ್ಯಘ ಒಣಗಲಾಗಿಸುವುದಿಲ್ಲ. ನಿಸ್ಸಂದೇಹವಾಗಿ ಅಶೋಷ್ಯಯೇವ ಚ ಒಣಗಲಾರದ್ದಾಗಿದೆ. ನಿತ್ಯ ನಿತ್ಯ ಆತ್ಮನು ನಿತ್ಯ. ಸರ್ವಗತಃ ಸರ್ವವ್ಯಾಪಿ. ಅಚಲ ಸ್ಥಾಣು ಅಚಲ ಅಚಲ ಸ್ಥಿರವಾಗಿರುವ ಸನಾತನವಾಗಿ. ಅಚಲೋಯಂ ಸನಾತನ ಅಚಲನಾಗಿ ಸನಾತನವಾಗಿದ್ದಾನೆ. ಸನಾತನ ಅಂದ್ರೆ ಹಳೆಯದು, ಅಳಿವಿಲ್ಲದೆ ಇರುವುದು. ಅಳಿವಿಲ್ಲದೆ ನಾಶ. ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿರಿತ್ರೈನಂ ನಾನುಶೋಧಿತುಮರ್ಹಸಿ. ಕಣ್ಣಕ್ಕೆ ಕಾಣಿಸುತ್ತೆ ಅವ್ಯಕ್ತ, ಚಿಂತೆ ಮಾಡಲಿಕ್ಕಾಗುತ್ತೆ ಅಚಿಂತ್ಯ, ವಿಕಾರವುಂಟೆ ಅವಿಕಾರ್ಯ.
ವಿಕಾರಗಳಿರತಕ್ಕಂತಹ ಹಾಗಂತ ಉಚ್ಯತೆ ಹೇಳುತ್ತಾರೆ. ಆದ್ದರಿಂದ ಜನ ತಸ್ಮಾದೇನಂ ವಿಧಿತ್ವೇನಂ ಈ ತರಹವಾಗಿ ಆತ್ಮನನ್ನು ತಿಳಿದು ನಾನು ಶೋಚಿತು ಮರ್ಹಸಿ ನೀನು ಶೋಕಿಸುವುದು ಉಚಿತವಲ್ಲ. ಅಥ ಚೈರಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ನೀನು ಒಂದು ವೇಳೆ ದಿನ ಹುಟ್ಟುತ್ತೆ ದಿನ ಸಾಯುತ್ತೆ ಈ ಆತ್ಮ ಅಂತ ತಿಳ್ಕೊಂಡ್ರು ತಪ್ಪು ತಿಳುವಳಿಕೆ ಬಂದರೂ ಸಹ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಈ ಪ್ರಕಾರವಾಗಿ ಶೋಧಿಸುವುದಕ್ಕೆ ಯೋಗ್ಯನಲ್ಲ. ಆಗಿದ್ರೂ ಇದಕ್ಕೆ ಶೋಕಿಸಬೇಕಾಗಿದ್ದಿಲ್ಲ. ಏಕಂತಂದರೆ ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿದನು ಸಾಯಲೇಬೇಕು. ಧ್ರುವನ್ ಜನ್ಮ ಮೃತಸ್ಯ ಚ, ಸತ್ವನು ಹುಟ್ಟು ನಿಶ್ಚಿತವಾಗಿದೆ. ಇಲ್ಲ ಉಪರಿ ಇಲ್ಲ ಅಧಃ. ಉಪರಿ ಎಂದರೆ ಪರಮಪದ, ಅಧಃ ಮರುಗಿರಿವಿ. ಮರುಗಿರಿವಿ ಅಂತಂದರೆ ಪುನರ್ಜನ್ಮ. ಆದ್ದರಿಂದ ತಸ್ಮಾತ್ ಅಪರಿಹಾರ್ಯೇರ್ಥೇ, ಈ ಉಪಾಯವಿಲ್ಲದ ವಿಷಯದಲ್ಲಿ ನತ್ವಂ ಶೋಚಿತು ಮರ್ಹಸಿ, ನೀನು ಶೋಕಿಸುವುದು ಯೋಗ್ಯವಲ್ಲ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ. ಅವ್ಯಕ್ತ ನಿಧನಾನ್ ಏವ ತತ್ರ ಕಾ ಪರಿದೇವನಾ. ಹುಟ್ಟೋಕ್ ಮುಂಚೆ ಅಪ್ರಕಟಿತ ಎಲ್ಲಿತ್ತು ಅಂತ ಗೊತ್ತಿಲ್ಲ ನನಗೆ ನಿಮಗೂ. ವ್ಯಕ್ತ ಮಧ್ಯಾನಿ ಭಾರತ, ಬದುಕಿರೋವಾಗ ಹೊತ್ತಾಗುತ್ತೆ. ಓಹೋ ನಾನೊಂದು ಜೀವ, ಒಂದು ದೇಹಗಳೇ ಗೊತ್ತಾಗುತ್ತಲ್ಲ. ಮಧ್ಯದಲ್ಲಿ ಗೊತ್ತಾಗ, ಹೋದ ಮೇಲೆ ಅದು ಗೊತ್ತಿಲ್ಲ. ತದನಂತರವು ಅಪ್ರಕಟವಾಗುತ್ತವೆ. ಮಧ್ಯದಲ್ಲಿ ಈ ನಾವು ಬದುಕಿರುವ ಕಾಲದಲ್ಲಿ ಆತ್ಮ ಶರೀರದಿಂದ ಗೋಚರವಾಗುತ್ತೆ ಹೊರತು ಹಿಂದೆ ಇದ್ದಿದ್ದು ಗೊತ್ತಿಲ್ಲ, ಮುಂದೆ ಇರೋದು ಗೊತ್ತಾಗುವುದಿಲ್ಲ. ಕೇವಲ ಮಧ್ಯದಲ್ಲಿ ಮಾತ್ರ ಪ್ರಕಟವಾಗಿದೆ. ಇಂತಹ ಸ್ಥಿತಿಯಲ್ಲಿ ಹೇಗೆ ಶೋಧಿಸಬೇಕು? ತತ್ರ ಕಾ ಪರಿದೇವನಾ. ಭೂತಾನಿ ಅವ್ಯಕ್ತಾನಿ ಅವ್ಯಕ್ತಾದೀನಿ, ಹಿಂದೆ ನಡೆದಿದ್ದು ಗೊತ್ತಿಲ್ಲ. ವ್ಯಕ್ತ ಮಧ್ಯಾನಿ ಭಾರತ, ಬದುಕಿರುವುದು ಗೊತ್ತು. ಅವ್ಯಕ್ತ ನಿಧನಾನ್ ಏವ, ಸತ್ತ ಮೇಲೆ ಎಲ್ಲ ಹೋಗ್ತೀವಿ ಗೊತ್ತಿಲ್ಲ. ತತ್ರ ಕಾ ಪರಿದೇವನಾ. ಆಶ್ಚರ್ಯವತ್ ಪಶ್ಯತಿ ಕಚ್ಚಿದೇನಂ ಆಶ್ಚರ್ಯವದ್ವರಹಿತತೈವ ಚಾನ್ಯಃ. ಯಾರೋ ಒಬ್ಬ ಮಹಾಪುರುಷ ಧ್ಯಾನ ಯೋಗ ಮಾಡತಕ್ಕಂಥವನು ಆತ್ಮವನ್ನು ಆಶ್ಚರ್ಯದಂತೆ ನೋಡುತ್ತಾನೆ. ಮತ್ತು ಹಾಗೆ ಬೇರೆ ಯಾರೋ ಮಹಾಪುರುಷನು ಇದರ ತತ್ವವನ್ನು ಆಶ್ಚರ್ಯದಂತೆ ವಿನಲಿಸುತ್ತಾನೆ. ಆಶ್ಚರ್ಯವಚ್ಚೈನ್ಯವನ್ಯ ಶೃಣೋತಿ, ಬೇರೆ ಯಾರು ಅಧಿಕಾರ ವಹಿಸಿ ಇದನ್ನು ಆಶ್ಚರ್ಯದಂತೆ ಕೇಳುತ್ತಾನೆ. ಆಹಾ ಏನ್ ಚೆನ್ನಾಗಿದೆ ಹೇಳ್ತಾ ಇರೋದು ಸ್ವಾಮಿಗಳ ಉಪನ್ಯಾಸ ಹಾಗಂತಾನೆ. ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಹೀಗೆ ಆಶ್ಚರ್ಯಂತ ಕೇಳಿದವನು ಹೇಳುವವನು ಯಾರಾದರೆ ಕೇಳಿಯೂ ಕೂಡ ಇದನ್ನು ಅರಿಯಲಾರರು. ಕೆಲವರಾದರೂ ಕೇಳಿಯೂ ಕೂಡ ಆತ್ಮನನ್ನು ಅರಿಯಲಾರರು. ಯಾಕೆ? ದೇಹಿ ನಿತ್ಯಮವಧ್ಯೋಯಂ ದೇಹಿ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ದೇಹಿ, ಈ ದೇಹದಲ್ಲಿರ್ತಕ್ಕಂಥ ಆತ್ಮ ನಿತ್ಯಂ ಅವಧ್ಯೋಯಂ, ಈ ಎಲ್ಲರ ಶರೀರಗಳಲ್ಲಿ ಸದಾ ಅವಧ್ಯವಾಗಿದ್ದಾನೆ. ಅವಧ್ಯ ಅಂದರೆ ಕೊಲ್ಲರಾಗಿರತಕ್ಕಂಥ ಇದ್ದಾನೆ. ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಆದ್ದರಿಂದ ಸಮಸ್ತ ಪ್ರಾಣಿಗಳಿಗಾಗಿ ನೀನು ಶೋಚಿಸುವುದು ಸರಿಯಲ್ಲ. ಅವಧ್ಯ ಕೊಲ್ಲಕ್ಕಾಗೋದಿಲ್ಲ. ಸ್ವಧರ್ಮ ಇದಿಷ್ಟು 30 ಶ್ಲೋಕದವರೆಗೆ ಒಂದು ವಿಷಯ ಏನಾಯಿತು? ಸಾಂಖ್ಯ ಯೋಗ ಆತ್ಮ ವಿಷಯ ಹೇಳಿದ್ದಾಗಿದೆ.
ಆನಂತರದಲ್ಲಿ 8 ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಕ್ಷತ್ರಿಯ ಧರ್ಮವನ್ನು ತಿಳಿಸ್ತಾನೆ. ಇದನ್ನೇ ಯುದ್ಧ ಮಾಡಿಸಲಿಕ್ಕೋಸ್ಕರವಾಗಿ. ಅಂದರೆ ಇರಲಾರದ ಜಾಗದಲ್ಲಿ ಇವನಿಗೆ ದುಃಖ ಆಗ್ಬಿಡುತ್ತೆ. ಪಾಂಡವರಿಗೆ ಅಷ್ಟೊಂದರ ಮಾಡಿದ ಕೌರವರ ಎಲ್ಲ ತಿರುದು ಹೋಗಿ ಸಂಧಾನ ಮಾಡಿ ಒಂದು ಚೂರು ಗ್ರಾಮವನ್ನು ಕೊಡೋಲ್ಲ, ಏನೂ ಕೊಡೋಲ್ಲ, ಯುದ್ಧ ಮಾಡಿ ಜಟ ಹಿಡ್ಕೊಂಡು ಬಂದ್ಮೇಲೆ ಈಗ ನಾ ಹ್ಯಾಕ್ ಕೊಲ್ಲಿ ಯುದ್ಧ ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಹೇಳಿದ್ರೆ ಇದು ಯಾವ ಊರು ಕರುಣೆ? ಅದನ್ನು ಹೋರಾಡಿಸಲಿಕ್ಕೋಸ್ಕರ 38 ಶ್ಲೋಕ. ಸ್ವಧರ್ಮಮಪಿ ಚಾವೇಕ್ಷ ನವಿಕೆಂಬುದು ಮೆಲ್ಹಸಿ. ಏನು ಸ್ವಧರ್ಮ? ಕ್ಷತ್ರಿಯ ಯುದ್ಧ ಮಾಡತಕ್ಕಂಥದ್ದು. ಹಾಗೆ ಸ್ವಧರ್ಮವನ್ನು ನೋಡಿದರೂ ನೀನು ಭಯಪಡಬಾರದು. ಏಕೆಂದರೆ ಕ್ಷತ್ರಿಯನಾದವನಿಗೆ ಧರ್ಮಯುಕ್ತ ಯುದ್ಧಕ್ಕಿಂತ ಮಿಗಿಲಾದ ಶ್ರೇಯಸ್ಕರವಾದ ಕರ್ತವ್ಯ ಯಾವುದೂ ಇಲ್ಲ. ಇದು ಧರ್ಮಯುದ್ಧ. ಆದ್ದರಿಂದ ಇದಕ್ಕೆ ಧರ್ಮಾಧಿಯುದ್ಧಾತ್ ಶ್ರೇಯೋನ್ಯತಿ, ಧರ್ಮಯುದ್ಧಕ್ಕಿಂತ ಅಧಿಕವಾದ ಶ್ರೇಯಸ್ಕರತಕ್ಕಂಥದ್ದು ಕ್ಷತ್ರಿಯಸ್ಯ ನ ವಿದ್ಯತೆ. ನಿರಂತಹ ಕ್ಷತ್ರಿಯರಿಗೆ ಗಾಂಡೀವಿಗೆ ಇದಕ್ಕಿಂತ ಒಳ್ಳೆ ಯುದ್ಧ ಜಗತ್ತೇನೆಯ? ಅದು ಹೇಗೆ ಬಂತು? ಎದುರಿಚ್ಛಯಾಚೋಪಪನ್ನಂ. ಎದುರಿಚ್ಛಯ ಅಂದರೆ ನಿರ್ಹೇತಿ ಕೃಪೆಯಿಂದ ಬಂದಿದೆ. ಕ್ಷತ್ರಿಯರಕ್ಕೆ ಜಗಳ ಕಾಯೋದಕ್ಕೆ, ಅಂದರೆ ಯುದ್ಧ ಮಾಡೋದಕ್ಕೆ. ಆದ್ದರಿಂದ ತನ್ನಿಂದ ತಾನೇ ಪ್ರಾಪ್ತವಾದ ಎದುರಿಚ್ಛೆಯಾಗಿ ಬಂದಿದೆ. ವೈದ್ಯ ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲುವನ್ನ ಅಂತ ಬಂದರೆ ಯುದ್ಧ ನಿಧಿಗೆ ಬಂದು ಸೇರುವ ನಿನ್ನ ಧರ್ಮ ಅನುಸರಿಸು. ತನ್ನಿಂದಲೇ ತಾನೇ ಪ್ರಾಪ್ತವಾದ ಈ ಯುದ್ಧದ ಸ್ವರ್ಗದ ದ್ವಾರದಿಂದಲೇ ಇಂತಹ ಯುದ್ಧವನ್ನು ಭಾಗ್ಯಶಾಲಿ ಕ್ಷತ್ರಿಯರೇ ಪಡೆಯುತ್ತಾರೆ. ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ನೀದೃಶಂ. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ. ನೀನು ಈ ಧರ್ಮಯುದ್ಧವಾದ ಯುದ್ಧವನ್ನು ಮಾಡದಿದ್ದರೆ ತತ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ಸ್ವಧರ್ಮವನ್ನು ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಪಡೆಯುವೆ. ನಿನ್ನ ಡ್ಯೂಟಿ ನೀನು ಮಾಡದೆ ಹೋದರೆ ನಿನಗೆ ಪಾಪ ಅಂಟುಕೊಳ್ಳುತ್ತೆ ಕಣೆಯ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ. ಅಯ್ಯೋ, ಯಾವನು ಅರ್ಜುನ ಅಂತಿದ್ದಂತೆ ಗಾಂಡಿವ ಹೇಳ್ಕೊಟ್ಟಂತೆ ಅವನಲ್ಲಿ ಓಡೋಡದಂತೆ ಅಂತ ಹೇಳ್ತಾರೆ. ಎಲ್ಲಾ ಜನರು ಇನ್ನು ಅಪಕೀರ್ತಿಯನ್ನು ಬಹುಕಾರದ ಆಡಿಕೊಂಡವರು. ಗಾಂಡಿವ ಹೇಳಿಕೊಂಡಿದ್ದ, ಯುದ್ಧ ಮಾಡ್ತೇನೆ ಅಂತಿದ್ದ, ನಾನೇ ಶೂರ ಅಂತಿದ್ದ, ಓಡೋಡ ಯುದ್ಧದಲ್ಲಿ ಹೇಳಿ ಎಂದು ಹೇಳ್ತಾರೆ. ಸಂಭಾವಿತಸ್ಯ ಚ ಕೀರ್ತಿ ಮರಣಾದ ನಿರೀಕ್ಷತೆ. ಇದರಿಂದ ಆಡಿಕೊಳ್ಳುವರು ಮಾನವಂತನಿಗೆ ಈ ಅಪಕೀರ್ತಿಯು ಮರಣಕ್ಕಿಂತಲೂ ಹೆಚ್ಚಿನದಾಗಿದೆ. ಆದ್ದರಿಂದ ತಸ್ಮಾತ್ ಯುದ್ಧಾಯ ಯುದ್ಧಸ್ವ ಅಂತ ಹೇಳ್ತಾನೆ. ಭಯಾದ್ರಣಾದು ಪರತಂ ಮಂಸ್ಯಂತೆ ತ್ವಾಂ ಮಹಾರಥ. ಹೆದರ್ಕೊಂಡು ನೋಡೋಗ್ಬಿಟ್ಟ ಕುಸಲಕಾರಿ ಅಂತ ಹೇಳ್ತಾರೆ. ಯಾರ ದೃಷ್ಟಿಯಲ್ಲಿ ನೀನು ಮೊದಲು ಬಹಳ ಸಂವಾದನಾಗಿದ್ದೆಯೋ ಅವನ್ನ ತುಚ್ಛವಾಗಿ ಕಾಣುವರು. ಅಷ್ಟೇ ಅಲ್ಲ, ಯೇಷಾಂ ಛತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಅಷ್ಟೇ ಅಲ್ಲ, ಆ ಮಹಾರಥರು ನಿನ್ನನ್ನು ಭಯದ ಕಾರಣದಿಂದಾಗಿ ಯುದ್ಧದಿಂದ ಹಿಮ್ಮೆಟ್ಟಿದವರೆಂದು ತಿಳಿದವರು. ಯುದ್ಧದಲ್ಲಿ ಅಪಲಾಯನ ಮಾಡುತ್ತು ಅಂತಂದ್ರೆ ಅದು ಕ್ಷತ್ರಿಯ ಕ್ಷಣವಲ್ಲ. ಯುದ್ಧೇ ಚಾಪ್ ಅಪಲಾಯನಂ ಅಂತಾರೆ. ಆದ್ದರಿಂದ ಯುದ್ಧವೆಂದಿರೋದ್ರಿಂದ ಯುದ್ಧ ಮಾಡಲೇಬೇಕು. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ. ನಿನ್ನ ವೈರಿಗಳು ನಿನ್ನ ಸಾಮರ್ಥ್ಯವನ್ನು ನಿಂದಿಸುತ್ತಾ ನಿನ್ನ ಬಗ್ಗೆ ಹೇಳಬಾರದ ಅನೇಕ ಮಾತುಗಳನ್ನು ನುಡಿಯುವರು. ಯೇಷಾಂ ಛತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಎಲ್ಲದರಗಳು ನೀನು ಲಘುವಾಗಿ ಹೋಗುತ್ತೀಯೇ. ಇದಕ್ಕಿಂತ ಹೆಚ್ಚಿನ ದುಃಖವು ಮತ್ತೆ ಯಾವುದಿರಬಹುದು? ನಿನ್ನ ಜನರಿಂದಲೇ ನಿನ್ನನ್ನು ಅಪಗೃಷ್ಟವಾಗಿ ನೋಡತಕ್ಕಂತಹ ಕಾರ್ಯಕ್ಕಿಂತ ಇದಕ್ಕಿಂತ ಹೀನಾಮನವಾಗಿರತಕ್ಕಂತಹ ಒಂಟೆ ಸ್ಥಿತಿ. ಹತೋ ಭಾ ಪ್ರಾಪ್ಸ್ಯಸಿ ಸ್ವರ್ಗಂ. ಯುದ್ಧದಲ್ಲಿ ಸತ್ತರೆ
ಸ್ವರ್ಗವನ್ನು ಪಡೆಯುವೆ. ಜಿತ್ವಾ ವಾ ಭೋಕ್ಷ್ಯಸೇ ನಿಧಿ, ಯುದ್ಧದಲ್ಲಿ ಗೆದ್ದರೆ ಪೃಥ್ವಿ ರಾಜ್ಯವನ್ನು ಅನುಭವಿಸುವೆ. ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಆದ್ದರಿಂದ ಹೇ ಅರ್ಜುನ, ನೀನು ಯುದ್ಧಕ್ಕಾಗಿ ನಿಶ್ಚಯ ಮಾಡಿ ಎದ್ದು ನಿಲ್ಲು. ರೈಸ್, ಅವೇಕ್ ಅಂಡ್ ಸ್ಟಾಪ್ ನಾಟ್ ಅಂತಾರೆ. ಆ ತರಹವಾಗಿ ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಜಯ ಸೋಲು, ಲಾಭ ಹಾನಿ, ಸುಖ ದುಃಖ ಇವುಗಳನ್ನು ಸಮಾನವಾಗಿ ತಿಳಿದುಕೊಂಡು ಯುದ್ಧಕ್ಕೆ ಸಿದ್ಧನಾಗು. ಈ ಪ್ರಕಾರ ಯುದ್ಧ ಮಾಡಿದರೆ ನಿನಗೆ ಪಾಪವು ತಟ್ಟಲಾರದು. ಧೈರ್ಯಂ ಸರ್ವತ್ರ ಸಾಧನಕ್ಕೆ ಗಾಂಧೀವನ್ನು ಹಿಡಿದುಕೊಂಡು ಯುದ್ಧ ಮಾಡೋದು ಬಿಟ್ಟು ನಾನು ಏನೂ ಮಾಡೋಲ್ಲ, ಕೌರವರನ್ನು ಕೊಲ್ಲೋಲ್ಲ, ಭೀಷ್ಮರನ್ನು ಕೊಲ್ಲೋಲ್ಲ, ಈ ಥರದ ಹುಚ್ಚು ಇದೆಲ್ಲ ಆಗುತ್ತೆ. ಯಾಕಂದ್ರೆ ಆತ್ಮನಿಗೆ ಅಳಿವಿಲ್ಲ, ದೇಹಕ್ಕಳಿವು. ನೀನು ಮಾಡದೇ ಹೋದು ನಿನ್ ಬುದ್ಧಿ ತರ ಮಾಡಿಸುತ್ತೆ ಅಂತ ಹೇಳಿ ಅವನ ಉಪದೇಶವನ್ನು, ಕ್ಷತ್ರಿಯ ಧರ್ಮವನ್ನು ಪರಮಾತ್ಮ ತಿಳಿಸುತ್ತಾನೆ. ತಸ್ಮಿನ್ ಸಮಾರಂಭಾಂ ಯದಿಹೇಕನ ಮಧ್ಯಮಾಂ ಲಕ್ಷ್ಮೀವಲ್ಲಭ ಪರ್ಯಂತಾಂ ವಂದೇ ಗುರುಪರಂಪರಾಂ.